Very good morning to you, brothers and sisters in Christ. ಕ್ರಿಸ್ತನಲ್ಲಿರೋ ಪ್ರಿಯ ಸಹೋದರರೇ ನಿಮ್ಮೆಲ್ಲರಿಗೂ ಈ ಮುಂಜಾನೆಯಲ್ಲಿ ವಂದನೆಗಳು. Welcome to the Solid Food sermon series. I'm Pastor Gabriel and assisting me is Pastor Sam Victor. ಸಾಲಿಡ್ ಫುಡ್ ಸಂದೇಶಗಳಿಗೆ ನಿಮಗೆ ಸ್ವಾಗತ. ನನ್ನ ಹೆಸರು ಪಾಸ್ಟರ್ ಗ್ಯಾಬ್ರಿಯಲ್ ಚಾಂಗ್ ಎಂಬುದಾಗಿ. ನನ್ನ ಹೆಸರು ಸ್ಯಾಮ್ ವಿಕ್ಟರ್. Today we're going to talk about how do I grow to possess my inheritance. ನನ್ನ ಒಂದು ಸ್ವಾಸ್ಥ್ಯವನ್ನು ನಾನು ಹೇಗೆ ಹೊಂದಿಕೊಳ್ಳಬೇಕೆಂಬುದಾಗಿ ಈ ದಿನ ನಾವು ನೋಡಿಕೊಳ್ಳೋಣ. To possess my inheritance is to enter into the kingdom of God. ನನ್ನ ಸ್ವಾಸ್ಥ್ಯವನ್ನು ಹೊಂದಿಕೊಳ್ಳುವುದಂತಂದ್ರೆ ದೇವರ ರಾಜ್ಯವನ್ನು ಪ್ರವೇಶಿಸುವುದು. There are many who will go to heaven, but only a small fraction will enter into the kingdom of God. ಅನೇಕ ಜನರು ಪರಲೋಕಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಕೆಲವರು ಮಾತ್ರ ಪರಲೋಕ ರಾಜ್ಯವನ್ನು ಪ್ರವೇಶಿಸುತ್ತಾರೆ. Those in the kingdom of God will rule with Jesus Christ. ದೇವರ ರಾಜ್ಯದಲ್ಲಿ ಇರುವಂತವರು ಯೇಸುವಿನೊಂದಿಗೆ ಆಳ್ವಿಕೆ ಮಾಡ್ತಾರೆ. Jesus Christ spoke to his disciples. ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಮಾತನಾಡಿದನು. He said that they will sit on the 12 thrones ruling the 12 tribes of Israel. ಅವರು ಆತನೊಂದಿಗೆ 12 ಸಿಂಹಾಸನಗಳಲ್ಲಿ ಕುಳಿತು 12 ಗೋತ್ರಗಳನ್ನು ಅವರು ಆಳ್ವಿಕೆ ಮಾಡುತ್ತಾರೆ. Now the 12 tribes are in paradise, but the 12 disciples, they are in the kingdom of God. ಈ 12 ಕುಲಗಳು ಅವರು ಪರದೇಶದಲ್ಲಿದ್ದಾರೆ ಮತ್ತು ಈ 12 ಶಿಷ್ಯರು ಪರಲೋಕದಲ್ಲಿ ಇದ್ದಾರೆ. I've got a friend who is very, very disappointed and angry. ನನ್ನೊಬ್ಬ ಸ್ನೇಹಿತನಿದ್ದಾನೆ, ಆತನು ಬಹಳ ನಿರಾಶೆ ಮತ್ತು ಕೋಪದಲ್ಲಿ ಇದ್ದಾನೆ. Because his father gave most of the inheritance to his brother and not to him. ಯಾಕಂತಂದ್ರೆ ತನ್ನ ತಂದೆಯು ತನಗೆ ಸ್ವಾಸ್ಥ್ಯವನ್ನು ಕೊಡದೆ ತನ್ನ ಸಹೋದರನಿಗೆ ಕೊಟ್ಟನು. So he went to court against his own brother because of the inheritance. ಈ ಒಂದು ಸ್ವಾಸ್ಥ್ಯಕ್ಕಾಗಿ ಆ ವ್ಯಕ್ತಿಯು ಕೋರ್ಟ್ಗೆ ಹೋಗಬೇಕಾಯಿತು. And he saw his brother living well, but he himself is not well. ತನ್ನ ಸಹೋದರನು ಬಹಳ ಒಂದು ಚೆನ್ನಾಗಿ ಜೀವನ ಮಾಡ್ತಿದ್ದನು, ಆದ್ರೆ ತಾನು ಆಗ್ಲೇ ಮಾಡ್ಲಿಕ್ಕೆ ಆಗ್ಲಿಲ್ಲ. And there will be many, when Jesus Christ come again, there will be many who will be disappointed. ಯೇಸು ಕ್ರಿಸ್ತನು ತಿರುಗಿ ಬರುವಾಗ ಅನೇಕರು ನಿರಾಶೆಯಲ್ಲಿರುತ್ತಾರೆ. So Jesus came to the earth to gather people into the kingdom of God. ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದಂತ ಉದ್ದೇಶವೇನಂತಾರೆ ದೇವ ಜನರನ್ನು ಒಟ್ಟುಗೂಡಿಸುವುದಕ್ಕಾಗಿ. So my purpose today is to help you go from the paradise into the kingdom of God. ಈ ದಿನ ನನ್ನ ಉದ್ದೇಶವೇನಂತಂದ್ರೆ ನೀವು ಪರದೇಶಿಯಿಂದ ನೀವು ದೇವರ ರಾಜ್ಯವನ್ನು ಸೇರಬೇಕಾಗಿದೆ. And that is my focus. How do I grow so that when Jesus Christ comes back, he will see me as worthy to rule with him in the kingdom of God. ಯೇಸು ಕ್ರಿಸ್ತನು ತಿರುಗಿ ಬರುವಾಗ ನಾನು ಸಿದ್ಧನಾಗಿ ಆತನೊಂದಿಗೆ ನಾನು ಆಳ್ವಿಕೆ ಮಾಡುವವನಾಗಿರಬೇಕು. Ephesians chapter 1 verse 11 says that in him we have obtained an inheritance, having been predestined according to his purpose, who works all things after the counsel of his will. ಎಫೆಸ 1:11 ನಾವು ನೋಡುವಂತೆ ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದ ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತಮ್ಮ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲೇ ಆರಿಸಿಕೊಂಡನು. So here Paul is saying that those who make a decision to follow Jesus Christ wholeheartedly and fully will be predestined to enter the kingdom of God. ಕ್ರಿಸ್ತನನ್ನು ಪೂರ್ಣ ಹೃದಯದಿಂದ ಅವರು ಆತನನ್ನು ಹಿಂಬಾಲಿಸಿ ವಿಧೇಯರಾಗುವುದಾದರೆ ಆತನು ಅವರನ್ನು ಆದಿಯಲ್ಲಿಯೇ ಸಂಕಲ್ಪಿಸಿ ಆರಿಸಿಕೊಂಡಿರುತ್ತಾನೆ. So in predestination, he works all things after the counsel of his will. ತನ್ನ ಚಿತ್ತದಂತೆಯೇ ಆದಿಯಲ್ಲಿಯೇ ಆರಿಸಿಕೊಂಡಂತ ತನ್ನ ಸಂಕಲ್ಪ ಮೇರೆಗೆ ಆತನು ಕಾರ್ಯ ನಡೆಸುತ್ತಾನೆ. So what does that mean? ಇದರ ಅರ್ಥವೇನು? That means he will control all the circumstances around us to make sure that we will enter into the kingdom of God. ಇದರ ಅರ್ಥವೇನಂತಂದ್ರೆ ನಾವು ದೇವರ ರಾಜ್ಯವನ್ನು ಸೇರುವುದಕ್ಕಾಗಿ
ಆತನು ನಮ್ಮ ಎಲ್ಲಾ ಪರಿಸ್ಥಿತಿಗಳನ್ನು ಆತನು ನಿಯಂತ್ರಿಸುತ್ತಾನೆ. And he will place people who are able to disciple us. He will arrange that. ಶಿಷ್ಯರನ್ನಾಗಿ ಮಾಡುವಂತಹ ಜನರನ್ನು ಸಹ ಆತನು ಸಿದ್ಧಪಡಿಸಿ ಏರ್ಪಡಿಸುತ್ತಾನೆ. And he will arrange certain tribulation to come to us so that we may learn to overcome the tribulation. ಮತ್ತು ನಮಗೆ ಬರುವ ಹಿಂಸೆಗಳ ಮೂಲಕ ಅನೇಕ ಸಂಗತಿಗಳನ್ನು ಕಲಿತುಕೊಳ್ಳುವಂತೆ ಸಹ ಆತನು ನಮಗೆ ಸಹಾಯ ಮಾಡುತ್ತಾನೆ. And he will allocate angels under our authority so that we may use the angels to do the work of God. ದೇವರ ಕೆಲಸವನ್ನು ಮಾಡುವುದಕ್ಕಾಗಿ ಆತನು ನಮಗೋಸ್ಕರ ದೇವದೂತರ ಸಹಾಯವನ್ನು ಸಹ ಅನುಗ್ರಹಿಸುತ್ತಾನೆ. So if you look at this next slide, you see the human beings is at the lowest level. ನಾವು ಇಂದು ಸ್ಲೈಡ್ ನೋಡುವುದಾದ್ರೆ ಮನುಷ್ಯರು ಒಂದು ತಳ ಹದಿಯಲ್ಲಿ ಇರುವಂತರಾಗಿದ್ದಾರೆ. And the Bible says that man is made lower than the angels for a little while. ನಾವು ನೋಡುವಂತ ಸಮಯದಲ್ಲಿ ದೂತರಿಗಿಂತ ಮಾನವರನ್ನು ಸ್ವಲ್ಪ ಕಡಿಮೆಯಾಗಿ ಆತನು ಉಂಟು ಮಾಡಿದ್ದಾನೆ. And Paul continued and said, therefore you have been raised up with Christ. Keep seeking the things above, where Christ is, seated at the right hand of God. Set your mind on things above and not on things that are on earth. For you have died, your life is hidden with Christ in God. When Christ, who is our life, is revealed, you also will be revealed with him in glory. ಕೊಲೊಸ್ಸೆ 3:1-4 ನಾವು ನೋಡುವುದಾದ್ರೆ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದಗಳ ಮೇಲೆ ಎಡೆಬೇರಿರಿ. ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದೆ. ನಮಗೆ ದೇವರು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. So Paul explains that your name is written in the kingdom of God. You have been raised with Christ. ಪೌಲನು ಏನು ಹೇಳ್ತಾನಂತಂದ್ರೆ, ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ. So you need to keep seeking the things that are above. ಆದ್ದರಿಂದ ನಾವು ಮೇಲಿರುವಂತಹ ಸಂಗತಿಗಳನ್ನು ಹುಡುಕಬೇಕಾಗಿದೆ. And what are these things that are above? ಮತ್ತು ಈ ಮೇಲಿರುವಂತಹ ಸಂಗತಿಗಳು ಯಾವುವು? These are the things that Jesus Christ possessed in his life. ಯೇಸು ಕ್ರಿಸ್ತನು ತನ್ನ ಜೀವಿತದಲ್ಲಿ ಹೊಂದಿಕೊಂಡಿದ್ದಂತ ಸಂಗತಿಗಳಾಗಿವೆ. And if you look at the diagram, as we begin to seek Jesus, the things above, we will be raised up like this diagram, step by step. We will go above the common angels to the archangels and then even above the archangels. ಮತ್ತು ನಾವು ಈ ರೀತಿಯಾಗಿ ಮೇಲಿರುವವರುಗಳನ್ನು ಹುಡುಕುವಂತ ಸಮಯದಲ್ಲಿ ನಾವು ಈ ಒಂದು ದೇವದೂತರಿಗಿಂತ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುವನಾಗಿದ್ದಾನೆ. Now let us look at what does it mean to seek the things above. ಮೇಲಿನವುಗಳನ್ನು ಹುಡುಕುವುದು ಅಂತಂದ್ರೆ ಏನೆಂಬುದಾಗಿ ನೋಡಿಕೊಳ್ಳೋಣ. To seek the things above means that I must learn to see myself from God's perspective. ಅಂತಂದ್ರೆ ನಾನು ದೇವರ ದೃಷ್ಟಿಕೋನದಿಂದ ನನ್ನನ್ನು ನೋಡಲು ನಾನು ಕಲಿಯಬೇಕಾಗಿದೆ. We must answer the question, who am I? ನಾನು ಯಾರಾಗಿದ್ದೇನೆಂಬ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿದೆ. Are you a husband or are you a wife? ನೀವು ಗಂಡಂದಿರ ಅಥವಾ ಹೆಂಡತಿಯರ? Are you a servant working in a company? ನೀವು ಕಂಪನಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ಸೇವಕರಾಗಿದ್ದೀರಾ? We are first the child of God. ನಾವು ಮೊದಲನೇದಾಗಿ ದೇವರ ಮಕ್ಕಳಾಗಿದ್ದೇವೆ. We are prince and princesses of God. ನಾವು ದೇವರ ರಾಜಕುಮಾರರು ಮತ್ತು ಕುಮಾರಿಯರಾಗಿದ್ದೇವೆ. Full of wisdom, full of love and full of authority. ಪೂರ್ಣ ಪ್ರೀತಿ ಮತ್ತು ಜ್ಞಾನ ಮತ್ತು ಅಧಿಕಾರವನ್ನು ಹೊಂದಿದ್ದೇವೆ. So even though we may not have a high position in a society, but we have a high position in heaven. ನಮಗೆ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇಲ್ಲದಿದ್ದರೂ ಪರಲೋಕದಲ್ಲಿ ನಾವು ಉನ್ನತ ಸ್ಥಾನವನ್ನು ಹೊಂದಿದ್ದೇವೆ. So in order to be raised up with Christ and seated in the kingdom of God, we must first learn to see ourselves
as the prince and the princess of God. ನಾವು ದೇವರೊಂದಿಗೆ ಪರಲೋಕ ರಾಜ್ಯದಲ್ಲಿ ಕುಳಿತು ಆಳ್ಬೇಕಂತಂದ್ರೆ ನಮ್ಮನ್ನು ನಾವು ರಾಜಕುಮಾರ ಅಥವಾ ಕುಮಾರಿಯಾಗಿ ನಾವು ನೋಡಿಕೊಳ್ಳಬೇಕಾಗಿದೆ. You are not lowly, but you are of royal status. ನಾವು ಸಾಮಾನ್ಯ ಜನರಲ್ಲ, ನಾವು ರಾಜವಂಶಸ್ಥರಾಗಿದ್ದೇವೆ. Now I would like you to call the person on your right, on your left, prince. You are prince, you are princess. ನೀವು ನಿಮ್ಮ ಬಲಗಡೆ ಅಥವಾ ಎಡಗಡೆ ಇರುವಂತಹ ವ್ಯಕ್ತಿಗೆ ನೀವು ರಾಜವಂಶಸ್ಥರು, ನೀವು ರಾಜವಂಶಸ್ಥರು ಎಂಬುದಾಗಿ ಹೇಳಬಹುದು. Say to one another, you are wise, you are powerful. ನೀವು ಜ್ಞಾನವಂತರು, ನೀವು ಬಲವಂತರು ಎಂಬುದಾಗಿ ನಿಮ್ಮ ಪಕ್ಕದಲ್ಲಿ ಇರುವವರಿಗೆ ಹೇಳಿರಿ. You can do all things through Jesus who strengthens you. ನಿಮ್ಮನ್ನು ಬಲಪಡಿಸುವ ಆತನಲ್ಲ ಇದ್ದುಕೊಂಡು ನೀವು ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. You will not be poor, but you shall be prosperous. ನೀವು ಬಡವರಾಗಿರುವುದಿಲ್ಲ, ನೀವು ಸಮೃದ್ಧಿಯನ್ನು ಹೊಂದಿಕೊಳ್ಳುವಿರಿ. You are not full of hate, but you are full of love. ನೀವು ಪೂರ್ಣ ಹಗೆತನದಿಂದ ಹೊಂದಿರುವುದಿಲ್ಲ, ಆದರೆ ಪೂರ್ಣ ಪ್ರೀತಿಯಿಂದ ತುಂಬಿದವರಾಗಿರುವಿರಿ. So the question, who am I? ನಾನು ಯಾರಾಗಿದ್ದೇನೆಂಬ ಒಂದು ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳಬೇಕು. I'm a prince and the princess of God. ನಾನು ದೇವರ ರಾಜಕುಮಾರನು ಮತ್ತು ಕುಮಾರಿಯಾಗಿದ್ದೇನೆ. Now the next is concerns the heart. What do I desire? ಎರಡನೇದಾಗಿ ಹೃದಯ. ಇದು ನಾನು ಹೃದಯದಲ್ಲಿ ಯಾವುದನ್ನು ಆಶಿಸುತ್ತಿದ್ದೇನೆ. To seek the things above means that I must learn to give up the things that I cherish to do God's will to help those in need. ಮೇಲಿರುವ ಸಂಗತಿಗಳು ಎಂಬುದಾಗಿ ಹೇಳುವುದಾದರೆ ಕೊರತೆಯಲ್ಲಿರುವವರಿಗೆ ನಾವು ಸಹಾಯ ಮಾಡುವಂತದ್ದಾಗಿದೆ. Before God made a final covenant with Abraham, God requires Abraham to give up his most precious son, Isaac. ದೇವರು ಅಬ್ರಹಾಮನೊಂದಿಗೆ ಒಂದು ಅಂತಿಮ ಒಂದು ಒಡಂಬಡಿಕೆ ಮಾಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಆತನ ಒಂದು ತ್ಯಾಗವನ್ನು, ಅಂದರೆ ಇಸಾಕನನ್ನು ಬಲಿ ಮಾಡಬೇಕಾಗಿತ್ತು. Before God promoted Jesus to the highest level, God the Father requires Jesus to give up his deity, his lordship, and to become a humble servant. ದೇವರು ಯೇಸುವನ್ನು ಉನ್ನತ ಸ್ಥಾನಕ್ಕೆ ಏರಿಸುವುದಕ್ಕಿಂತ ಮುಂಚಿತವಾಗಿ ಆತನು ಕ್ರಿಸ್ತನು ತನ್ನ ಒಂದು ದೈವಿಕತೆಯನ್ನು ಮತ್ತು ತನ್ನ ಅಧಿಕಾರವನ್ನು ಆತನು ಅಧೀನಕ್ಕೆ ಒಪ್ಪಿಸಬೇಕಾಗಿತ್ತು. So as the prince and princess of God, I ask the question, what do I desire? ರಾಜ ಮತ್ತು ರಾಜ ರಾಣಿಯರಾಗಿ ನಾವು ಏನನ್ನು ಆಶಿಸುತ್ತೇವೆ ಎಂಬುದಾಗಿ ನಾವು ಪ್ರಶ್ನಿಸಿಕೊಳ್ಳಬೇಕು. I desire the things of heaven. I desire truth. I desire God. ನಾನು ಪರಲೋಕದಲ್ಲಿರುವಂತಹ ಸಂಗತಿಗಳನ್ನು ಆಶಿಸುತ್ತೇನೆ, ನಾನು ದೇವರನ್ನು ಆಶಿಸುತ್ತೇನೆ ಎಂಬುದಾಗಿ ನಾವು ತೀರ್ಮಾನ ಮಾಡಿಕೊಳ್ಳಬೇಕು. Who do I trust and follow? ನಾನು ಯಾರಲ್ಲಿ ನಂಬಿಕೆ ಇಟ್ಟು ಹಿಂಬಾಲಿಸುತ್ತೇನೆ. So here, to seek the things in heaven means I must learn to depend on God's word alone, no matter how impossible and disagreeable it may be. ಇದು ಕಾರ್ಯಗಳು ಎಷ್ಟೇ ಅಸಾಧ್ಯವಾಗಿದ್ದರೂ ನಾವು ದೇವರ ವಾಕ್ಯದ ಮೇಲೆ ಆಧಾರಗೊಳ್ಳಬೇಕಾಗಿದೆ. So when God says something to me, it may not be convenient for me to obey. ದೇವರು ನನಗೆ ಯಾವುದಾದ್ರೂ ಕಾರ್ಯವನ್ನು ಮಾಡಬೇಕೆಂದು ಹೇಳುವಾಗ ಅದು ನನಗೆ ಅನುಕೂಲಕರವಾಗಿರುವುದಿಲ್ಲ. Or it may be impossible to do. ಕೆಲವೊಮ್ಮೆ ಅದು ನನಗೆ ಮಾಡಲು ಅಸಾಧ್ಯವಾಗಿರಬಹುದು. But I trust fully in his word and not in my reasoning, but I trust his promises alone. ನಾನು ಅದನ್ನು ಕುರಿತು ಚಿಂತೆ ಮಾಡದೆ ದೇವರ ವಾಕ್ಯದ ಮೇಲೆ ಅದನ್ನು ಮಾಡುವುದಕ್ಕಾಗಿ ಆಧಾರಗೊಳ್ಳಬೇಕಾಗಿದೆ. Next, courage. I must learn to possess the presence and the power of the Spirit. ಮುಂದಿನ ಸಂಗತಿ ಧೈರ್ಯ. ನಾನು ಆತ್ಮನ ಪ್ರಸನ್ನತೆ ಬಲವನ್ನು ಹೊಂದಿಕೊಳ್ಳಲು ಕಲಿಯಬೇಕಾಗಿದೆ. So when I sense the Holy Spirit being very close to me, and that is who I hold on to with my whole life.
ನಾನು ಆತ್ಮಕ್ಕೆ ಹತ್ತಿರವಾಗಿರುವಂತ ಸಮಯದಲ್ಲಿ ನಾನು ಅದನ್ನು ನನ್ನ ಇಡೀ ಜೀವನಕ್ಕೆ ಹಿಡಿದುಕೊಂಡಿರುತ್ತೇನೆ. So I do not hold on to financial resources. ನಾನು ಹಣಕಾಸನ್ನು ಹಿಡಿದುಕೊಂಡಿರುವುದಿಲ್ಲ. I do not hold on to the promises of people around me. ನನ್ನ ಸುತ್ತಲಿರುವ ಜನರ ವಾಗ್ದಾನಗಳನ್ನು ಹಿಡಿದುಕೊಂಡಿರುವುದಿಲ್ಲ. But I hold on to the Holy Spirit. When I sense His presence, I am filled with confidence. ನಾನು ಆತ್ಮನ ಪ್ರಸನ್ನತೆಯನ್ನು ಅನುಭವಿಸುವಂತ ಸಮಯದಲ್ಲಿ ನನಗೆ ದೃಢ ವಿಶ್ವಾಸ ಬರುವಂತದ್ದಾಗಿದೆ. Now, in the fifth, to seek the things above means to gather like-minded people around. ಐದನೇದಾಗಿ ಮೇಲಿನ ಸಂಗತಿಗಳನ್ನು ಹುಡುಕಿರಿ ಎಂಬುದಾಗಿ ಹೇಳುವಾಗ ನನ್ನಂತೆಯೇ ಮನಸ್ಸನ್ನು ಹೊಂದಿರುವಂತ ಜನರನ್ನು ನಾನು ಹೊಂದಿಕೊಳ್ಳುವಂತದ್ದು. People with the right direction, with having the same direction as I am. ನಾನು ಹೊಂದಿರುವಂತ ಅದೇ ರೀತಿಯಾದಂತ ಮಾರ್ಗದರ್ಶನವನ್ನು ಹೊಂದಿರುವಂತ ಜನರು. People who have the same value systems that I have. ನಾನು ಹೊಂದಿರುವಂತ ಮೌಲ್ಯಗಳನ್ನೇ ಹೊಂದಿರುವಂತ ಜನರು. So the question is, who do I associate with? ನಾನು ಯಾರೊಂದಿಗೆ ನಾನು ಜೊತೆಗಾರನಾಗಿದ್ದೇನೆ? To seek the things above means to associate with the people who have the same direction and value system. ಒಂದೇ ರೀತಿಯಾದಂತ ಮೌಲ್ಯಗಳು ಮತ್ತು ಮಾರ್ಗದರ್ಶನವನ್ನು ಹೊಂದಿರುವಂತ ಜನರೊಂದಿಗೆ ಇರುವಂತದ್ದಾಗಿದೆ. Lastly, we must understand what our life mission is and fulfill it. ನಮ್ಮ ಸೇವೆಯ ಗುರಿ ಏನೆಂಬುದಾಗಿ ನಾವು ತಿಳಿದುಕೊಂಡು ಅದನ್ನು ನೆರವೇರಿಸಬೇಕಾಗಿದೆ. Some people, they just live life as normal. They said that they will not do bad things to people, but they do not know their mission. ಮತ್ತು ಕೆಲವರು ಸಾಮಾನ್ಯವಾಗಿ ತಮ್ಮ ಜೀವನವನ್ನು ಕಳೆದು ಬಿಡ್ತಾರೆ, ಆದರೆ ತಮ್ಮ ಸೇವಾ ಗುರಿ ಏನೆಂಬುದಾಗಿ ತಿಳಿದುಕೊಳ್ಳೋದಿಲ್ಲ. They will not come to God until they face a problem. ಅವರಿಗೆ ಸಮಸ್ಯೆ ಉಂಟಾಗುವವರೆಗೂ ಅವರು ದೇವರ ಬಳಿಗೆ ಬರೋದಿಲ್ಲ. Their mission in life is to retire well. ಅವರು ತನ್ನ ಜೀವನದಲ್ಲಿ ಗುರಿ ಏನಂತಂದ್ರೆ ಹೆಚ್ಚಾಗಿ ಹಣ ಸಂಪಾದನೆ ಮಾಡಿ ನಿವೃತ್ತಿ ಹೊಂದಬೇಕೆಂಬುದಾಗಿ. So when we ask the Lord, what is my life mission? God will gradually reveal His mission to you when you are ready. ನೀವು ಸಿದ್ಧರಾಗಿರುವುದಾದರೆ ದೇವರು ನಿಮಗೆ ನಿಮ್ಮ ಸೇವೆಯ ಜೀವನದ ಗುರಿಯನ್ನು ಆತನು ತಿಳಿಯಪಡಿಸುತ್ತಾನೆ. Now I would like to talk about the story of Gideon. ಈ ಒಂದು ಸಮಯದಲ್ಲಿ ಗಿದ್ಯೋನನ ಕಥೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. Gideon knew what his mission is. ಗಿದ್ಯೋನನಿಗೆ ತನ್ನ ಗುರಿ ಏನೆಂಬುದಾಗಿ ತಿಳಿದುಕೊಂಡಿದ್ದನು. Gideon fulfilled his mission and he entered the kingdom of God. ಗಿದ್ಯೋನನು ತನ್ನ ಸೇವೆಯನ್ನು ಮುಗಿಸಿ ದೇವರ ರಾಜ್ಯವನ್ನು ಪ್ರವೇಶಿಸಿದನು. Now the context of Gideon's story. ಈ ಒಂದು ಗಿದ್ಯೋನನ ಕಥೆಯ ಹಿನ್ನೆಲೆಯನ್ನು ನಾವು ನೋಡಿಕೊಳ್ಳೋಣ. So during those days, the sons of Israel did what was evil in the sight of the Lord, and the Lord gave them into the hands of Midian 7 years. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನರ ಕೈಗೆ ಒಪ್ಪಿಸಿದನು. So Israel was sinning against God. Their hearts are far away from God. So God sent the Midianites to attack them. ಇಸ್ರಾಯೇಲರು ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ ದೇವರು ಮಿದ್ಯಾನರನ್ನು ಅವರ ಮೇಲೆ ದಾಳಿ ಮಾಡುವುದಕ್ಕಾಗಿ ಕಳುಹಿಸಿದನು. So these Midianites will come in the night or any time in the day. They will come with their horses and they will take away their food. They will take away their cattle. ಗಿದ್ಯೋನರು ರಾತ್ರಿ ಸಮಯಗಳಲ್ಲಿ ಬಂದು ಅವರ ಆಹಾರವನ್ನಾಗಲಿ ಅಥವಾ ಅವರ ದನಕುರಿಗಳನ್ನಾಗಲಿ ತೆಗೆದುಕೊಂಡು ಹೋಗುತ್ತಿದ್ದರು. So in this next picture, you see that this Israelites, they will hide their food and their precious belongings in these caves and holes by the side of the mountain. ಈ ಒಂದು ಚಿತ್ರದಲ್ಲಿ ನೋಡುವಂತ ಸಮಯದಲ್ಲಿ ಈ ಒಂದು ಬೆಟ್ಟದ ಹಿಂದೆ ಅವರು ತಮ್ಮ
ಆಹಾರವನ್ನು ಈ ಗವಿಗಳಲ್ಲಿ ಅವರು ಬಚ್ಚಿಡುತ್ತಿದ್ದರು. So one day, the angel of the Lord appeared to Gideon and said to him, "The Lord is with you, O valiant warrior." ಒಂದು ದಿವಸ ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. Now Gideon is probably very shocked because he never see himself as a valiant warrior. ಇದುವರೆಗೂ ಗಿದ್ಯೋನನು ತಾನು ಪರಾಕ್ರಮಶಾಲಿ ಎಂದು ತನ್ನನ್ನು ತಾನು ದೃಷ್ಟಿಸಿ ನೋಡಿಕೊಂಡಿರಲಿಲ್ಲ. ಅದರಿಂದ ಆತನು ಆಶ್ಚರ್ಯಪಟ್ಟನು. So God spoke through the angel and he wanted Gideon to know himself from heaven's perspective. ಗಿದ್ಯೋನನು ದೇವರ ದೃಷ್ಟಿಕೋನದಿಂದ ತನ್ನನ್ನು ತಿಳಿದುಕೊಳ್ಳಬೇಕೆಂದು ದೇವರು ತನ್ನ ದೂತನ ಮೂಲಕ ತಿಳಿಯಪಡಿಸಿದನು. Then Gideon said to God, to the angel, and said, "Oh my Lord, if the Lord is with us, why then has all these things happened to us? And where are all his miracles which our fathers told us about, saying, did not the Lord bring us up from Egypt? But now the Lord has abandoned us and given us into the hands of Midian." ನ್ಯಾಯಸ್ಥಾಪಕರು 6:13 ನೋಡಿದರೆ, ಗಿದ್ಯೋನನು ಅವನಿಗೆ, ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? ನಮ್ಮ ಹಿರಿಯರು ಯೆಹೋವನ ಅದ್ಭುತಗಳನ್ನು ನಡೆಸಿ ತಮ್ಮನ್ನು ಐಗುಪ್ತದಿಂದ ಬಿಡಿಸಿದನೆಂಬುದಾಗಿ ವಿವರಿಸಿದರು. ಅಂತ ಅದ್ಭುತಗಳು ಈಗೆಲ್ಲಿವೆ? ಆತನು ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನರ ಕೈಗೆ ಒಪ್ಪಿಸಿದನಲ್ಲ ಅಂದನು. So you realize that when the angel came to Gideon, the first thing that concerns Gideon is the nation of Israel. ದೇವದೂತನು ಗಿದ್ಯೋನನ ಬಳಿಗೆ ಬಂದ ಸಂಗತಿಯನ್ನು ತಿಳಿಸಿದಾಗ ಅಲ್ಲಿ ಏನಂತಂದ್ರೆ, ಆತನು ದೇಶವನ್ನು ಕುರಿತು ಗಿದ್ಯೋನನ್ನು ಚಿಂತಿಸಿದನು. Gideon's heart, right, is for the nation. He is not just looking after himself, but his concern is for the welfare of the nation. ಗಿದ್ಯೋನನು ತನ್ನನ್ನು ಆಗ್ಲಿ ತನ್ನ ಸಂಪತ್ತನ್ನಾಗ್ಲಿ ಕುರಿತು ಚಿಂತಿಸದೆ ತನ್ನ ದೇಶವನ್ನು ಕುರಿತು ಆತನು ಆಲೋಚನೆ ಮಾಡುತ್ತಿದ್ದನು. So God called Gideon because he had the right heart, for he is concerned for the people. ಗಿದ್ಯೋನನು ಒಳ್ಳೆಯ ಹೃದಯವನ್ನು ಹೊಂದಿದ್ದರಿಂದ ದೇವರು ಅವನನ್ನು ಕರೆದನು, ಯಾಕೆಂದರೆ ಅವನು ಜನರಿಗಾಗಿ ಚಿಂತಿಸಿದನು. So God calls those who love God and who love others. ಇತರರನ್ನು ಜನರನ್ನು ಪ್ರೀತಿಸುವಂತ ಸಮಯದಲ್ಲಿ ದೇವರು ಅವರನ್ನು ಕರೆಯುತ್ತಾನೆ. So the examples of Moses, King David, Elijah, Elisha, all these people were called because they love God. ಎಲೀಷಾ, ಮೋಶೆ ಮತ್ತು ದಾವಿದನು ಇವರೆಲ್ಲರನ್ನು ದೇವರು ಕರೆದನು, ಯಾಕಂತಂದ್ರೆ ಅವರು ದೇಶವನ್ನು ಕುರಿತು ಚಿಂತಿಸಿದರು. And they loved the people. ಮತ್ತು ಅವರು ಜನರನ್ನು ಪ್ರೀತಿಸಿದರು. So the Lord then turned to Gideon and said, "Go with the strength that you have and rescue Israel from Midianites. I'm sending you." But Lord, Gideon replied, "How can I rescue Israel? My clan is the weakest in the whole tribe of Manasseh. I am in the least of my entire family." ಮತ್ತು 6:14-17 ನೋಡುವುದಾದರೆ, ನಾನು ನಿನ್ನನ್ನು ಕಳುಹಿಸುತ್ತೇನೆ, ಹೋಗು, ಈ ನಿನ್ನ ಇಸ್ರಾಯೇಲರನ್ನು ಮಿದ್ಯಾನರಿಂದ ಬಿಡಿಸು ಎಂದು ಹೇಳಿದನು. ಆಗ ಗಿದ್ಯೋನನು ಆತನಿಗೆ, ಸ್ವಾಮಿ, ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆಯ ಕನಿಷ್ಠವಾದದ್ದು ಮತ್ತು ನಾನು ನಮ್ಮನ್ನು ಕುಟುಂಬದಲ್ಲಿ ಅಲ್ಪನು ಅನ್ನಲು. ಯೆಹೋವನು ಅವನಿಗೆ, ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನರೆಲ್ಲರನ್ನು ಒಬ್ಬ ಮನುಷ್ಯನನ್ನೋ ಎಂಬಂತೆ ಸಂಹರಿಸಿ ಬಿಡುವಿ ಅಂದನು. ಅವನು ಆತನಿಗೆ, ಸ್ವಾಮಿ, ದಯವಿರಲಿ, ನನ್ನೊಂದಿಗೆ ಮಾತನಾಡುತ್ತಿರುವ ತಾವು ಸ್ವಾಮಿಯವರೇ ಆಗಿದ್ದರೆಂಬುದಕ್ಕೆ ನನಗೆ ಒಂದು ಗುರುತನ್ನು ಅನುಗ್ರಹಿಸಬೇಕು ಅಂದನು. Then Gideon asked the angel for a sign from heaven, for a miracle to prove that he is coming from God. ಈ ಒಂದು ಮಾತುಗಳು ದೇವರಿಂದ ಎಂಬುದಾಗಿ ರುಜುಪಡಿಸುವುದಕ್ಕಾಗಿ ಗಿದ್ಯೋನನು ದೇವರ ಬಳಿಯಲ್ಲಿ ಒಂದು ಗುರುತನ್ನು ಕೇಳಿದನು. So he went into his house and bring a meal and bring it before the angel. The angel touched it with his staff and the whole thing was burned up.
ಮತ್ತು ಗಿದ್ಯೋನನು ತನ್ನ ಮನೆಯೊಳಗಿಂದ ಒಂದು ಪಾತ್ರೆಯಲ್ಲಿ ಆಹಾರವನ್ನು ತಂದಾಗ ದೇವದೂತನು ಅದನ್ನು ಮುಟ್ಟಿದಾಗ ಅದು ಸುಟ್ಟು ಹೋಯಿತು. So then the angel suddenly just vanished from his sight. So when Gideon saw that he was the angel of the Lord, he said, Alas, O Lord God, for now I've seen the angel of the Lord face to face. Then the Lord said to him, Peace to you, do not fear, you shall not die. Then Gideon built an altar there to the Lord and named it, The Lord is Peace, Shalom. ಅನಂತರ ಯೆಹೋವನ ದೂತನು ತನ್ನ ಕೈ ಕೆಲಸವನ್ನು ಆಚೆ ಅದರ ತುದಿಯನ್ನು ರೊಟ್ಟಿಗಳನ್ನು ಮಾಂಸಕ್ಕೂ ಮುಟ್ಟಿಸಲು ಬಂಡೆಯಿಂದ ಬೆಂಕಿ ಎದ್ದು ಅವರೆರಡು ದಹಿಸಿ ಬಿಟ್ಟಿತು. ಯೆಹೋವನ ದೂತನು ಅದೃಶ್ಯನಾದನು. ಆತನು ಯೆಹೋವನ ದೂತನೆಂದು ಗಿದ್ಯೋನನ್ನು ತಿಳಿದು ಭಯಪಟ್ಟು, ಅಯ್ಯೋ ಕರ್ತನೆ ಯೆಹೋವನೇ, ಯೆಹೋವನ ದೂತನು ಮುಖಾಮುಖಿಯಾಗಿ ನೋಡಿದ್ದೇನಲ್ಲ ಎಂದು ಕೂಗಿದನು. ಆದರೆ ಯೆಹೋವನು ಅವನಿಗೆ, ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ ಅಂದನು. ಗಿದ್ಯೋನನು ಅಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿ ಅದಕ್ಕೆ ಯೆಹೋವ ಶಾಲೋಮ್ ಎಂದು ಹೆಸರಿಟ್ಟನು. But you notice the text that when the angel that Gideon was talking to disappeared, then the Lord spoke directly to Gideon. ಆ ಒಂದು ಸಮಯದಲ್ಲಿ ದೇವದೂತನು ಅದೃಶ್ಯನಾದ ಗಿದ್ಯೋನನು ಭಯಪಟ್ಟನು. ಆಗ ದೇವರು ನೇರವಾಗಿ ಗಿದ್ಯೋನನೊಂದಿಗೆ ಮಾತನಾಡಿದನು. So this time Gideon learned to speak to God directly through his thoughts instead of the physical angel. ಈ ಒಂದು ದೈಹಿಕ ದೇವದೂತರಿಗೆ ಬದಲಾಗಿ ಗಿದ್ಯೋನನ ದೇವರು ನೇರವಾಗಿ ಮಾತನಾಡಿದನು. But in the beginning, Gideon spoke with the angel. Then the next step, he spoke to God directly through the thoughts. ಆರಂಭದಲ್ಲಿ ಗಿದ್ಯೋನನು ದೇವದೂತನೊಂದಿಗೆ ಮಾತನಾಡಿದನು. ನಂತರ ಆತನು ದೇವರೊಂದಿಗೆ ಮಾತನಾಡಲು ಕಲಿತನು. So today the Holy Spirit is with us. ಈ ದಿನ ನಮ್ಮ ಮಧ್ಯದಲ್ಲಿ ಪವಿತ್ರಾತ್ಮನಿದ್ದಾನೆ. And the Lord spoke to us directly through the Holy Spirit by the way of thoughts. ಆಲೋಚನೆಗಳ ಮೂಲಕ ದೇವರು ಪವಿತ್ರಾತ್ಮನಿಂದ ನಮ್ಮೊಟ್ಟಿಗೆ ಮಾತನಾಡುತ್ತಾನೆ. So on that night, the Lord said to him, Take your father's bull and a second bull 7 years old, and pull down the altar of Baal which belongs to your father. Cut down the Asherah that is beside it, and build an altar to the Lord your God on top of this stronghold in an orderly manner. And take a second bull and offer a burnt offering with the wood of the Asherah which you shall cut down. ಯೆಹೋವನಿಗೆ, ನೀನು ನಿನ್ನ ತಂದೆಯ ಹೋರಿಗಳಲ್ಲಿ ಒಂದು ಚಿಕ್ಕ ಹೋರಿಯನ್ನು 7 ವರ್ಷದ ಇನ್ನೊಂದು ಹೋರಿಯನ್ನು ತೆಗೆದುಕೊಂಡು ಹೋಗಿ ನಿನ್ನ ತಂದೆಯು ಕಟ್ಟಿರುವ ಬಾಳನ ಯಜ್ಞವೇದಿಯನ್ನು ಕೆಡವಿ ಅದರ ಬಳಿಯಲ್ಲಿ ಅಶೇರವೆಂಬ ವಿಗ್ರಹ ಸ್ತಂಭವನ್ನು ಕಡಿದು ಹಾಕಿ ಈ ಗುಡ್ಡದ ಶಿಖರದಲ್ಲಿ ಯೆಹೋವನಿಗೋಸ್ಕರ ನೇಮಕವಾದ ರೀತಿಯಿಂದ ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ನೀನು ಕಡಿದು ಹಾಕಿದ ಅಶೇರ ವಿಗ್ರಹ ಸ್ತಂಭದಿಂದ ಬೆಂಕಿ ಮಾಡಿ ಆ ಎರಡನೆಯ ಹೊದಿಕೆಯನ್ನು ಸರ್ವಾಂಗ ಹೋಮವನ್ನು ಸಮರ್ಪಿಸು ಎಂದು ಹೇಳಿದನು. So Gideon begins his journey to rule with God by first ruling over his own house. ಗಿದ್ಯೋನನು ಮೊದಲನೇದಾಗಿ ದೇವರನ್ನು ಯಜ್ಞವೇದಿ ಕಟ್ಟಿಸುವುದಕ್ಕಿಂತ ಮುಂಚಿತವಾಗಿ ತನ್ನ ಕುಟುಂಬವನ್ನು ಆತನು ಆಳ್ವಿಕೆ ಮಾಡಲು ಪ್ರಯತ್ನಿಸಿದನು. So God calls Gideon and requires him to take up divine authority to do what is not popular. ಪ್ರಸಿದ್ಧವಲ್ಲದ ಕಾರ್ಯವನ್ನು ಮಾಡುವುದಕ್ಕಾಗಿ ದೈವಿಕ ಅಧಿಕಾರವನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ದೇವರು ಹೇಳಿದನು. Then Gideon took 10 men of his servants and did as the Lord had spoken to him, because he was too afraid of his father's household and the men of the city to do it by day. He did it by night. ಗಿದ್ಯೋನನು ತನ್ನ ಸೇವಕರಲ್ಲಿ 10 ಮಂದಿಯನ್ನು ಕರೆದುಕೊಂಡು ಹೋಗಿ ಯೆಹೋವನು ಹೇಳಿದಂತೆ ಮಾಡಿದನು. ಆದರೆ ಅವನು ತನ್ನ ಮನೆಯವರೆಗೂ ಊರಿನವರೆಗೂ ಹೆದರಿಕೊಂಡದಿಲ್ಲ. ಅದನ್ನು ಹಗಲಿನಲ್ಲಿ ಮಾಡದೆ ರಾತ್ರಿಯಲ್ಲಿ ಮಾಡಿದನು. So this is a very serious thing, because these idols belongs to the whole city. ಇದೊಂದು ಗಂಭೀರವಾದಂತಹ ಸಂಗತಿಯಾಗಿದೆ. ಈ ಒಂದು ವಿಗ್ರಹವು ಇಡೀ ಪಟ್ಟಣಕ್ಕೆ ಸಂಬಂಧಪಟ್ಟದ್ದಾಗಿತ್ತು. And when the people saw it,
they wanted to kill Gideon. ಜನರು ಇದನ್ನು ನೋಡಿದಾಗ ಅವರು ಗಿದ್ಯೋನನನ್ನು ಕೊಲ್ಲಬೇಕೆಂಬುದಾಗಿ ಪ್ರಯತ್ನಿಸಿದರು. But the Lord will not allow it. ಆದರೆ ದೇವರು ಹಾಗೆ ಮಾಡಲಿಕ್ಕೆ ಬಿಡಲಿಲ್ಲ. So amid much fear, Gideon obeyed God and ruled over his own house. ಹೆಚ್ಚಿನ ಭಯದ ನಡುವೆಯೂ ಗಿದ್ಯೋನನು ದೇವರಿಗೆ ವಿಧೇಯನಾದನು ಮತ್ತು ತನ್ನ ಸ್ವಂತ ಮನೆಯನ್ನು ಆಳ್ವಿಕೆ ಮಾಡಿದನು. So little by little, the Lord begins to raise up Gideon so that Gideon is being known by all the cities of Israel. ದೇವರು ಸ್ವಲ್ಪ ಸ್ವಲ್ಪವಾಗಿ ಆತ ಗಿದ್ಯೋನನನ್ನು ಮೇಲಕ್ಕೆತ್ತಿದನು. ನಂತರ ಇಡೀ ಪಟ್ಟಣವು ಗಿದ್ಯೋನನನ್ನು ತಿಳಿದುಕೊಳ್ಳಲಾಯಿತು. Then one day, all the Midianites and Amalekites and the sons of the east assembled themselves, and they crossed over and camped in the valley of Jezreel. So the Spirit of the Lord came upon Gideon, and he blew a trumpet, and the Abiezrites were called together to follow him. ಇಷ್ಟರಲ್ಲಿ ಮಿದ್ಯಾನರು ಅಮಾಲೇಕ್ಯರು ಮೂಡಣ ದೇಶದವರು ಕೂಡಿ ಹೊಳೆದಾಟಿ ಬಂದು ಇಸ್ರಾಯೇಲಿನ ತಗ್ಗಿನಲ್ಲಿ ಪಾಳೆ ಮಾಡಿಕೊಂಡರು. ಆಗ ಗಿದ್ಯೋನನು ಯೆಹೋವನ ಆತ್ಮನ ಆವೇಶವನ್ನು ಕೊಂಬನ್ನು ಊದಲು ಅಬೀಯೆಜರನ ಗೋತ್ರದವನು ಬಂದು ಅವನನ್ನು ಹಿಂಬಾಲಿಸಿದನು. So it's the Holy Spirit that was walking, moving together with Gideon. ಪವಿತ್ರಾತ್ಮನು ಗಿದ್ಯೋನನೊಂದಿಗೆ ಇದ್ದು ಆತನು ನೊಂದಿಗೆ ಚಲಿಸುತ್ತಿದ್ದನು. As he obeys God, the Holy Spirit becomes closer to him. The presence becomes stronger in his life. ಗಿದ್ಯೋನನು ಪವಿತ್ರಾತ್ಮನಿಗೆ ಹತ್ತಿರವಾಗಿರುವಂತ ಸಮಯದಲ್ಲಿ ಆತನ ಪ್ರಸನ್ನತೆಯು ಹತ್ತಿರವಾಗಿತ್ತು ಮತ್ತು ಆತನ ಸಮಾಧಾನ ಮತ್ತು ಬಲವನ್ನು ಹೊಂದಿಕೊಂಡನು. So to seek the things in heaven means to learn to flow with the peace and the power of the Holy Spirit in the face of great challenges. ಮೇಲಿನ ಸಂಗತಿಗಳನ್ನು ಹುಡುಕುವುದಂತಂದ್ರೆ ಅನೇಕ ಸವಾಲುಗಳು ಕಷ್ಟದ ಪರಿಸ್ಥಿತಿಗಳ ನಡುವೆಯೂ ಸಹ ದೇವರಿಂದ ಸಮಾಧಾನವನ್ನು ಹೊಂದಿಕೊಳ್ಳುವಂಥದ್ದು, ಆತ್ಮನ ಪ್ರಸನ್ನತೆಯನ್ನು ಹೊಂದಿಕೊಂಡು ಅದರ ಬಲದಿಂದ ಕಾರ್ಯಗಳನ್ನು ಮಾಡುವಂತದ್ದಾಗಿದೆ. Then Gideon was being instructed by God to attack the enemies. ಮತ್ತು ವೈರಿಗಳನ್ನು ಆಕ್ರಮಿಸಬೇಕೆಂಬುದಾಗಿ ದೇವರು ಗಿದ್ಯೋನನಿಗೆ ಸೂಚನೆಯನ್ನು ಕೊಟ್ಟನು. Now, Gideon sought clarity as opposed to rationale in knowing God's will. ಗಿದ್ಯೋನನು ದೇವರ ಚಿತ್ತವನ್ನು ತಿಳಿಯುವಲ್ಲಿ ತರ್ಕಕ್ಕೆ ಬದಲಾಗಿ ಸ್ಪಷ್ಟತೆಯನ್ನು ಬಯಸಿದನು. So when Gideon heard the thoughts of God coming into his mind, he wants to be more certain if this thoughts is coming from God or is coming from himself. ಗಿದ್ಯೋನನಿಗೆ ಬರುತ್ತಿದ್ದಂತ ಆಲೋಚನೆಗಳು ಅವು ತನ್ನ ಸ್ವಂತವೋ ಅಥವಾ ದೇವರ ಚಿತ್ತವೋ ಎಂಬುದಾಗಿ ಆತನು ಸ್ಪಷ್ಟತೆಯನ್ನು ಬಯಸಿದನು. So he wants to clarify the communication with God. ಆತನು ದೇವರೊಂದಿಗಿರುವಂತ ಒಂದು ಸಂಪರ್ಕವನ್ನು ಕುರಿತು ಆತನು ಸ್ಪಷ್ಟತೆಯನ್ನು ಬಯಸಿದನು. So Gideon asked for a sign to confirm what God said to him. ದೇವರು ತನಗೆ ಹೇಳಿದಂತ ಕಾರ್ಯವನ್ನು ಖಚಿತಪಡಿಸುವುದಕ್ಕಾಗಿ ಆತನು ಒಂದು ಗುರುತನ್ನು ಕೇಳಿದನು. So Gideon said to God, if you will deliver Israel through me as you have spoken, behold, I will put a fleece of wool on the threshing floor, and if there is dew on the fleece only, it is dry and on the ground, then I will know that you will deliver Israel through me as you have spoken. And it was so. Then he arose early the next morning and squeezed the fleece. 36-38ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ದೇವರು ಅವನಿಗೆ, ನೀನು ಹೇಳಿದಂತೆ ಇಸ್ರಾಯೇಲರನ್ನು ನನ್ನ ಮೂಲಕವಾಗಿ ರಕ್ಷಿಸುವೆಯೋ ಇಲ್ಲವೋ ಎಂಬುದನ್ನು ತಿಳಿಯಪಡಿಸು. ಈಗ ನಾನು ಕಣದಲ್ಲಿ ಕುರಿಯ ತುಪ್ಪಟ್ಟನ್ನು ಇಡುತ್ತೇನೆ, ಅದರಲ್ಲಿ ಮಾತ್ರ ಮಂಜು ಬಿದ್ದು ನೆಲವೆಲ್ಲ ಒಣಗಿದ್ದರೆ ನೀನು ಹೇಳಿದಂತೆ ಇಸ್ರಾಯೇಲರನ್ನು ನನ್ನ ಮೂಲಕವಾಗಿ ರಕ್ಷಿಸುವೆಂದು ತಿಳಿವೆನು ಎಂಬುದಾಗಿ ವಿಜ್ಞಾಪಿಸಿದನು. ಹಾಗೆಯೇ ಆಯಿತು. ಅವನು ಮರುದಿನ ಹೊತ್ತಾರೆಯಲ್ಲಿ ಎದ್ದು ತುಪ್ಪಟವನ್ನು ಹೊತ್ತಿ ಹಿಡಿಯಲು ಮಂಜಿನ ನೀರು ಒಂದು ಬಟ್ಟಲು ತುಂಬಾ ಆಯಿತು. So he drained the dew from the fleece, a bowl full of water.
Then Gideon said to God, "Do not let your anger burn against me, that I may speak once more. Please let me make a test once more with the fleece. Let it now be dry only on the fleece. Let there be dew on all the ground." So God did so that night, for it was dry only on the fleece, and dew was on all the ground. ಅವನು ದೇವರಿಗೆ ತಿರುಗಿ, ಸ್ವಾಮಿ ಸಿಟ್ಟಾಗಬಾರದು, ಇನ್ನೊಂದು ಸಾರಿ ಮಾತಾಡುತ್ತೇನೆ, ಇನ್ನು ಒಂದೇ ಸಾರಿ ಈ ತುಪ್ಪಟದಿಂದ ನಿನ್ನನ್ನು ಪರೀಕ್ಷಿಸುವುದಕ್ಕೆ ಅಪ್ಪಣೆ ಆಗಲಿ. ಈ ತುಪ್ಪಟವು ಮಾತ್ರವೇ ಒಣಗಿದ್ದು ನೆಲದ ಮೇಲೆ ಹನಿ ಬಿದ್ದಿರಲಿ ಅಂದನು. ಆ ರಾತ್ರಿ ದೇವರು ಹಾಗೆಯೇ ಮಾಡಿದನು. ತುಪ್ಪಟವು ಮಾತ್ರ ಒಣಗಿತ್ತು, ನೆಲದ ಮೇಲೆಲ್ಲ ಹನಿ ಬಿದ್ದಿತ್ತು. So you look at the picture. Gideon asked for a sign, not to increase his faith, but rather to clarify that it is really God who is speaking. ಆತನು ತನ್ನ ನಂಬಿಕೆ ಬಲಪಡಿಸುವುದಕ್ಕಾಗಿ ಅಲ್ಲದೆ, ಆದರೆ ಮಾತನಾಡುತ್ತಿರುವಂತ ಒಂದು ವಿಷಯವು ಅದು ದೇವರಿಂದಲೇ ಆಗಿತ್ತೆಂಬುದಾಗಿ ಖಚಿತಪಡಿಸುವುದಕ್ಕಾಗಿ ಆತನು ಹಾಗೆ ಮಾಡಿದನು. So it is very important to know, for Gideon, the sign is to clarify the communication, not to increase his faith, but to clarify the communication. ಈ ಒಂದು ಗುರುತನ್ನು ಕೇಳಿದ್ದು ತನ್ನ ನಂಬಿಕೆಯನ್ನು ಹೆಚ್ಚಿಸುವುದಕ್ಕಾಗಿ ಅಲ್ಲ, ಆದರೆ ತಾನು ಮಾತನಾಡಿರುತ್ತಿರುವಂತಹ ಸಂಗತಿಯನ್ನು ಖಚಿತಪಡಿಸುವುದಕ್ಕಾಗಿ. But as for the case of Thomas, who is a disciple of Jesus, he asked for a sign as a sign to increase his faith, but it is not to clarify the communication, but to increase his faith. ತೋಮನ ವಿಷಯದಲ್ಲಿ ನೋಡುವಂತಹ ಸಮಯದಲ್ಲಿ ಆತನು ಒಂದು ಸಂಪರ್ಕವನ್ನು ಖಚಿತಪಡಿಸುವುದಕ್ಕಾಗಿ ಅಲ್ಲದೆ, ತೋಮನು ತನ್ನ ನಂಬಿಕೆಯನ್ನು ಖಚಿತಪಡಿಸುವುದಕ್ಕೋಸ್ಕರ ಆತನು ಗುರುತನ್ನು ಕೇಳಿದನು. Because Jesus has told the disciples over multiple times that he will go to the cross and he will die and he will resurrect. So the communications is very clear. ಇಲ್ಲಿ ಒಂದು ಯೇಸು ಹೇಳಿದಂತ ಮಾತು ಬಹಳ ಸ್ಪಷ್ಟವಾಗಿತ್ತು. ಆತನು ಶಿಷ್ಯರಿಗೆ ಅನೇಕ ಸಾರಿ ಹೇಳಿದನು, ತಾನು ಶಿಲುಬೆಗೆ ಹೋಗುತ್ತೇನೆ ಮತ್ತು ಮೂರನೇ ದಿನ ಪುನರ್ತನಾಗಿ ಎದ್ದು ಬರುತ್ತೇನೆ ಎಂಬುದಾಗಿ ಹೇಳಿದನು. But Thomas, despite hearing the words of Jesus coming through very clearly, he did not believe unless he see the sign of Jesus seated before him with the holes in his hands and the sight. ಮತ್ತು ಯೇಸು ಅನೇಕ ಸಾರಿ ಸ್ಪಷ್ಟವಾಗಿ ಹೇಳಿದರೂ ಸಹ ಥೋಮನು ನೇರವಾಗಿ ಆ ಗುರುತುಗಳನ್ನು, ಆತನ ಕೈಯಲ್ಲಿದ್ದ ಗಾಯಗಳನ್ನು ನೋಡಬೇಕೆಂಬುದಾಗಿ ಆತನು ಬಯಸಿದನು. And hence we can ask God for a sign to clarify the communication that we have with him. ನಾವು ದೇವರೊಂದಿಗೆ ಹೊಂದಿರುವಂತಹ ಸಂಪರ್ಕಕ್ಕೆ ಒಂದು ಗುರುತನ್ನು ನಾವು ಸಹ ಕೇಳಬಹುದು. Next, Gideon sought to gather a community of like-minded people. ಗಿದ್ಯೋನನು ಏಕ ಮನಸ್ಸನ್ನು ಹೊಂದಿರುವಂತ ಜನರ ಗುಂಪನ್ನು ಆತನು ಒಟ್ಟುಗೂಡಿಸಲು ಪ್ರಯತ್ನಿಸಿದನು. To seek the things in heaven, to enter into the kingdom of God, we cannot do it alone. We must have a community of like-minded people. ನಾವು ಮೇಲಿನ ಸಂಗತಿಗಳನ್ನು ಹುಡುಕಲು ಮತ್ತು ದೇವರ ರಾಜ್ಯವನ್ನು ಪ್ರವೇಶಿಸಲು ಏಕ ಮನಸ್ಸನ್ನು ಹೊಂದಿರುವಂತಹ ಸಮುದಾಯವನ್ನು ನಾವು ಹುಡುಕಬೇಕಾಗಿದೆ. So when Gideon called the people, 32,000 people came. ಗಿದ್ಯೋನನ ಜನರನ್ನು ಕರೆದಂತ ಸಮಯದಲ್ಲಿ 1000 ಜನರನ್ನು ಕರೆಯಬಹುದಾಗಿತ್ತು. But God told Gideon to tell the people that those who are afraid, ask them to go back. ದೇವರು ಗಿದ್ಯೋನನಿಗೆ ಹೇಳಿದನು, ಭಯಪಟ್ಟಂತ ಜನರು ಹಿಂದಕ್ಕೆ ಸರಿಯಬೇಕೆಂಬುದಾಗಿ. So 22,000 went home because they are afraid. So only 10,000 was left. 22,000 ಜನರು ಭಯಪಟ್ಟು ಅವರು ತಮ್ಮ ಮನೆಗಳಿಗೆ ಹಿಂದೆ ಹೋದರು, ಆದರೆ 10,000 ಜನರು ಉಳಿದುಕೊಂಡರು. And then God said,
these 10,000 people, they are too many, even though they are not afraid, but they are not like-minded. ಈ ದೇವರು ಹೇಳಿದರು, ಈ 10,000 ಜನರು ಅವರು ಭಯವಿಲ್ಲದಿದ್ದರು, ಆದರೆ ಏಕ ಮನಸ್ಸನ್ನು ಅವರು ಹೊಂದಿಲ್ಲ ಎಂಬುದಾಗಿ ದೇವರು ಹೇಳಿದರು. So the Lord told Gideon, there are still too many. Bring them down to the spring. I will test them to determine who will go with you, who will not. Then Gideon took his warriors down to the water, and the Lord told him, divide the men into two groups. One group who put those who cup the water in their hands and lap it up with their tongues like dogs. The other group put all those who kneel down and drink with their mouths in the stream. Only 300 of the men drank from their hands, and all the others got down on their knees and drank with their mouths in the stream. ಯೆಹೋವನು ತಿರುಗಿ ಗಿದ್ಯೋನನಿಗೆ, ನಿನ್ನ ಬಳಿಯಲ್ಲಿರುವ ಜನರು ಇನ್ನೂ ಹೆಚ್ಚಾಗಿದ್ದಾರೆ, ನೀನು ಅವರನ್ನು ಹಳ್ಳಕ್ಕೆ ಕರೆದುಕೊಂಡು ಹೋಗು, ಅಲ್ಲಿ ಅವರನ್ನು ನಿನಗೋಸ್ಕರ ಪರೀಕ್ಷಿಸುವನು. ಯಾರು ನಿನ್ನ ಸಂಗಡ ಹೋಗಬಹುದು ಎಂದು ಹೇಳುವೆನೋ ಅವರು ಮಾತ್ರ ಹೋಗಲಿ, ಯಾರಿಗೆ ಹೋಗಬಾರದೆಂದು ಹೇಳುವೆನೋ ಅವರು ಹೋಗದಿರಲಿ ಅಂದನು. ಗಿದ್ಯೋನನು ಜನರನ್ನು ಹಳ್ಳಕ್ಕೆ ಕರೆದುಕೊಂಡು ಬಂದಾಗ ಯೆಹೋವನು ಅವನಿಗೆ, ನಾಯಿಯಂತೆ ನೀರನ್ನು ನಾಲಿಗೆಯಿಂದ ನೆಕ್ಕುವವರನ್ನು ಮೊಣಕಾಲೂರಿ ಕುಡಿಯುವವರನ್ನು ಬೇರೆ ಬೇರೆಯಾಗಿ ನಿಲ್ಲಿಸು ಎಂದು ಹೇಳಿದನು. ಕೈಯಿಂದ ನೀರನ್ನು ಬಾಯಿಗೆ ತೆಗೆದುಕೊಂಡು ನೆಕ್ಕಿದವರ ಸಂಖ್ಯೆ 300, ಇತರ ಜನರು ಮೊಣಕಾಲೂರಿ ಕುಡಿದವರು. So from the way they drink, God divided and chose only 300 men who are like-minded to go with Gideon. ನೀರನ್ನು ಕುಡಿಯುವಂತ ರೀತಿಯನ್ನು ನೋಡಿ ದೇವರು ಜನರನ್ನು ಇಬ್ಬಾಗ ಮಾಡಿ ಕೇವಲ 300 ಜನರನ್ನು ಆರಿಸಿಕೊಂಡನು. So the Lord said to Gideon, I will deliver you with 300 men who leapt, and will give the Midianites into your hands, so that let all the other people go, each man to his own home. ಮತ್ತು ಯೆಹೋವನು ಗಿದ್ಯೋನನಿಗೆ, ನೀರನ್ನು ನಕ್ಕಿದ ಆ 300 ಮಂದಿಯಿಂದಲೇ ನಿಮಗೆ ಜಯವನ್ನು ಉಂಟು ಮಾಡಿ ಮಿದ್ಯಾನರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವನು, ಉಳಿದವರು ತಮ್ಮ ಸ್ಥಳಗಳಿಗೆ ಹೋಗಲಿ ಎಂದು ಆಜ್ಞಾಪಿಸಿದನು. ಅದೇ ದಿವಸ ರಾತ್ರಿಯಲ್ಲಿ ಯೆಹೋವನು ಅವನಿಗೆ, ನೀನು ಎದ್ದು ಹೋಗಿ ಶತ್ರುಗಳ ಪಾಳೆಯದ ಮೇಲೆ ಬೀಳು, ಅದು ನಿನಗೆ ಒಪ್ಪಿಸಿಕೊಟ್ಟಿದ್ದೇನೆ. ಅವರ ಮೇಲೆ ಬೀಳುವುದಕ್ಕೆ ಹೆದರುತ್ತಿಯಾದರೆ ಮೊದಲು ನಿನ್ನ ಸೇವಕನಾದ ಪುರನ ಸಂಗಡ ಅಲ್ಲಿಗೆ ಹೋಗಿ ಅವರು ಮಾತನಾಡಿಕೊಳ್ಳಲು ಲಾಲಿಸು, ಆಗ ಅವರ ಮೇಲೆ ಬೀಳುವುದಕ್ಕೆ ನಿನಗೆ ಧೈರ್ಯ ಬರುವುದು ಅಂದನು. ಗಿದ್ಯೋನನು ಅದರಂತೆ ತನ್ನ ಸೇವಕನಾದ ಪೂರನ ಸಂಗಡ ಶತ್ರು ಸೈನಿಕರ ಪಾಳೆಯ ಕಡೆಗೆ ಭಾಗಕ್ಕೆ ಹೋದನು. ಆಗ ಅವರ ಮೇಲೆ ಬೀಳುವುದಕ್ಕೆ ನನಗೆ ಧೈರ್ಯವು ಬರುವುದು ಅಂದನು. ಗಿದ್ಯೋನನು ಅದರಂತೆ ತನ್ನ ಸೇವಕನಾದ ಪೂರನ ಸಂಗಡ ಶತ್ರು ಸೈನಿಕರ ಪಾಳೆಯದ ಕಡೆ ಭಾಗಕ್ಕೆ ಹೋದನು. ಮಿದ್ಯಾನರು ಅಮಾಲೇಕ್ಯರು ಮೂಡಣ ದೇಶದವರು ಮಿಡತೆಗಳಂತೆ ಗುಂಪಾಗಿ ತಗ್ಗಿನಲ್ಲಿ ಇಳಿದುಕೊಂಡಿದ್ದರು. ಅವರು ಒಂಟೆಗಳು ಸಮುದ್ರ ತೀರದ ಮರಳಿನಂತೆ ಅಸಂಖ್ಯವಾಗಿದ್ದರು. ಗಿದ್ಯೋನನು ಬಂದಾಗ ಅವರಲ್ಲೊಬ್ಬನು ತನ್ನ ಜೊತೆಗಾರನಿಗೆ ಒಂದು ಕನಸನ್ನು ತಿಳಿಸುತ್ತಿದ್ದನು. ಅವನು, ಈಗ ನಾನು ಒಂದು ಕನಸು ಕಂಡೆನು, ಅದರಲ್ಲಿ ಒಂದು ಜವಗೋದಿಯ ರೊಟ್ಟಿಯು ಉಳಿದಿರುತ್ತದೆ. ಮಿದ್ಯಾನರ ಪಾಳೆದೊಳಗೆ ಬಂದು ಒಂದು ಕಡೆ ಡೇರೆಯಲ್ಲಿ ತಗಲಿ ಅದನ್ನು ಅಡಿಮೇಲು ಮಾಡಿ ಬೀಳಿಸು ಬಿಟ್ಟಿತು ಎಂದು ಹೇಳನು. ಅವನ ಜೊತೆಗಾರನು, ಇದು ಇಸ್ರಾಯೇಲನಾದ ಯೆಹೋವನ ಮಗಳ ಗಿದ್ಯೋನನ ಕತ್ತಿಯೇ ಹೊರತು ಮತ್ತೊಂದಲ್ಲ, ದೇವರು ಮಿದ್ಯಾನರನ್ನು ಅವರ ಪಾಳೆಗಳನ್ನು ಅವನ ಕೈಗೆ ಒಪ್ಪಿಸಿದನು ಅಂದನು. ಗಿದ್ಯೋನನು ಕನಸನ್ನು ಅದರ ಅರ್ಥವನ್ನು ಕೇಳಿದಾಗ ಯೆಹೋವನಿಗೆ ಅಡ್ಡಬಿದ್ದು ಇಸ್ರಾಯೇಲರ ಪಾಳೆಯಕ್ಕೆ ಹಿಂದಿರುಗಿ ಬಂದು ಅವರಿಗೆ, ಹೇಳಿರಿ, ಮಿದ್ಯಾನರ ಪಾಳೆಯವನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದೇನೆ ಅಂದನು. ಗಿದ್ಯೋನನು ಆ ಕನಸನ್ನು ಅದರ ಅರ್ಥವನ್ನು ಕೇಳಿದಾಗ ಯೆಹೋವನು ಅಡ್ಡಬಿದ್ದು ಇಸ್ರಾಯೇಲರ ಪಾಳೆಯಕ್ಕೆ ಹಿಂದಿರುಗಿ ಬಂದು ಅವರಿಗೆ, ಹೇಳಿರಿ, ಯೆಹೋವನು ಮಿದ್ಯಾನರ ಪಾಳೆಯವನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದಾನೆ ಅಂದನು. ಮತ್ತು ಅವನು ಆ 300 ಮಂದಿಯನ್ನು 3 ಗುಂಪು ಮಾಡಿ ಪ್ರತಿಯೊಬ್ಬನ ಕೈಯಲ್ಲಿ ಕೊಂಬನ್ನು ಉರಿಯುವ ಪಂಜಿಗೆ ಆಗಿರುವ ಬರಿಕೋಳವನ್ನು ಕೊಟ್ಟು ಅವರಿಗೆ, ನನ್ನನ್ನೇ ನೋಡುತ್ತಾ ನಾನು ಮಾಡುವ ಹಾಗೆ ಮಾಡಿರಿ. ನಾನು ಪಾಳೆಯದ ಆಚೆಗೆ ಬಂದಾಗ ಹೇಗೆ ಮಾಡುತ್ತೇನೋ ಹಾಗೆಯೇ ನೀವು ಮಾಡಬೇಕು. ನಾನು ನನ್ನ ಸಂಗಡ ಇದ್ದವರು ಕೊಂಬುಗಳನ್ನು ಊದಲು, ನೀವು ಪಾಳೆಯದ ಸುತ್ತಲೂ ಕೊಂಬನ್ನು ಊದಿ ಯೆಹೋವನಿಗೆ ಜಯ, ಗಿದ್ಯೋನನಿಗೆ ಜಯ ಎಂದು ಕೂಗಿರಿ ಎಂದು ಹೇಳಿದನು. ಪಾಳೆಯದ ಸುತ್ತಲೂ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತರು. ಪಾಳೆಯದವರಾದರೂ ಭ್ರಾಂತರಾಗಿ ಕೂಗುತ್ತಾ ಓಡಿ ಹೋಗಿ ಪ್ರಾರಂಭಿಸಿ ಆ 300 ಮಂದಿಯು ಕೊಂಬುಗಳನ್ನು ಊದುತ್ತಿರುವಲ್ಲಿ ಪಾಳೆಯದವರು ಒಬ್ಬರನ್ನೊಬ್ಬರು ಹತ ಮಾಡಿಕೊಳ್ಳುವಂತೆ ಯೆಹೋವನು ಮಾಡಿದನು. ಪಾಳೆಯದವರು ಚೇರೂರಿದ ದಾರಿಯಲ್ಲಿರುವ ಬೆಚ್ಚಿದವರೆಗೂ ಟಪಾತಿನ ಬಳಿಯಲ್ಲಿರುವ ಅಬೇಲ್ಮಾ ಹೋಲ ಪ್ರಾಂತ್ಯದವರೆಗೂ ಓಡಿ ಹೋದರು. So from this story we can see that God uses Gideon and 300 men to
to kill 120,000 men from the enemies. ವೈರಿಗಳ 1,20,000 ಜನರನ್ನು ಕೊಲ್ಲುವುದಕ್ಕಾಗಿ ದೇವರು ಗಿದ್ಯೋನನನ್ನು 300 ಮಂದಿ ಸೇವಕರನ್ನು ಉಪಯೋಗಿಸಿದರು. Gideon is a small person, insignificant, but because he gave his life to God and seek the things above, he accomplished his mission. ಗಿದ್ಯೋನನು ಒಂದು ಗುರಿಯನ್ನು ನೆರವೇರಿಸುವುದಕ್ಕಾಗಿ ಆತನು ಚಿಕ್ಕ ವ್ಯಕ್ತಿ ಆಗಿದ್ದರೂ ಆತನು ವಿಧೇಯನಾದದರಿಂದ ದೇವರು ಅವನನ್ನು ಅದ್ಭುತವಾಗಿ ಉಪಯೋಗಿಸಿದನು. As a summary, ask the question, what kind of person am I? ನಾವು ಒಂದು ಪ್ರಶ್ನೆಯನ್ನು ಕೇಳಬೇಕು, ನಾವು ಎಂತ ವಿಧವಾದ ವ್ಯಕ್ತಿಯಾಗಿದ್ದೇವೆ? Are you a person that follows God wholeheartedly, fully, or are you half-hearted in following God? ನೀವು ದೇವರನ್ನು ಪೂರ್ಣ ಹೃದಯದಿಂದ ಹಿಂಬಾಲಿಸುತ್ತಿದ್ದೀರಾ ಅಥವಾ ಅರ್ಧ ಹೃದಯದಿಂದ ಹಿಂಬಾಲಿಸುತ್ತಿದ್ದೀರಾ? Do you seek his face to understand his will proactively, or do you seek him only when you face problems? ನೀವು ದೇವರ ಚಿತ್ತವನ್ನು ಯಾವಾಗಲೂ ಪ್ರಯತ್ನಿಸುತ್ತಿದ್ದೀರಾ ಅಥವಾ ಕೇವಲ ಸಮಸ್ಯೆಗಳನ್ನು ಬಂದಾಗ ಮಾತ್ರ ದೇವರ ಬಳಿಗೆ ಬರುತ್ತಿದ್ದೀರಾ? What do I desire? ನಾನು ಯಾವುದನ್ನು ಆಶಿಸುತ್ತಿದ್ದೇನೆ? What is the most important thing in your life? ನಿಮ್ಮ ಜೀವನದಲ್ಲಿ ಅತಿ ಪ್ರಾಮುಖ್ಯವಾದ ಸಂಗತಿ ಯಾವುದು? Are you willing to give it up when God requires you to? ದೇವರು ಅದನ್ನು ಬಯಸಿದಾಗ ನೀವು ಅದನ್ನು ಬಿಟ್ಟು ಬಿಡಲಿಕ್ಕೆ ನೀವು ಸಿದ್ಧರಾಗಿದ್ದೀರಾ? Who do I trust? ನಾನು ಯಾರನ್ನು ನಂಬುತ್ತೇನೆ? Do you trust in people? Do you trust financial resources, or do you trust what God says to you? ನೀವು ಜನರನ್ನು ನಂಬುತ್ತೀರಾ ಅಥವಾ ಹಣಕಾಸನ್ನು ನಂಬುತ್ತೀರಾ ಅಥವಾ ದೇವರು ನಿಮಗೆ ಏನು ಹೇಳುತ್ತಿದ್ದಾನೆಂಬುದನ್ನು ನಂಬುತ್ತೀರಾ? What do I hold on to? ನಾನು ಯಾವುದನ್ನು ಹಿಡಿದುಕೊಂಡಿದ್ದೇನೆ? What do I draw courage from? ನಾನು ಯಾವುದರಿಂದ ಧೈರ್ಯವನ್ನು ಹೊಂದಿಕೊಳ್ಳುತ್ತಿದ್ದೇನೆ? Is it from good reports, good news, good reports, or is it from the presence of the Holy Spirit? ಒಳ್ಳೆಯ ವರದಿಗಳನ್ನು ಕೊಡುವುದರಿಂದಲೋ ಅಥವಾ ಆತ್ಮನ ಪ್ರಸನ್ನತೆಯಿಂದಲೋ? Who are your community? ನಿಮ್ಮ ಸಮುದಾಯದ ಜನರು ಯಾರಾಗಿದ್ದಾರೆ? The people that are around you, are they people who seek their own benefits, or are they the one who will seek to fulfill the interest of the community? ನಿಮ್ಮ ಸುತ್ತಲಿರುವ ಜನರು ತಮ್ಮ ಸ್ವಂತ ಲಾಭಗಳನ್ನು ಪ್ರಯೋಜನಗಳನ್ನು ಹುಡುಕುವಂತ ಜನರಾಗಿದ್ದಾರೋ ಅಥವಾ ಸಮುದಾಯದ ಅಥವಾ ದೇಶದ ಲಾಭವನ್ನು ಹುಡುಕುತ್ತಿದ್ದಾರೋ? Lastly, what is my mission? ನನ್ನ ಸೇವಾ ಗುರಿ ಯಾವುದು? Ask God periodically, frequently, as to what his mission is for you. ನಮ್ಮ ಜೀವನಕ್ಕಾಗಿ ದೇವರ ಗುರಿ ಏನೆಂಬುದಾಗಿ ನಾವು ಆತನಲ್ಲಿ ಕೇಳಿಕೊಳ್ಳಬೇಕಾಗಿದೆ. Let us pray. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Lord Jesus, I love you. ಕರ್ತನಾದ ಯೇಸುವೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. Thank you for predestining me to sit with you in the kingdom of God. ದೇವರ ರಾಜ್ಯದಲ್ಲಿ ನಿನ್ನೊಂದಿಗೆ ಕುಳಿತುಕೊಳ್ಳುವುದಕ್ಕಾಗಿ ನೀನು ಆದಿಯಲ್ಲೇ ನೇಮಿಸಿದ್ದಕ್ಕಾಗಿ ನಿನಗೆ ವಂದನೆಗಳು. I recognize that I am a weak person. ನಾನು ಬಲಹೀನ ವ್ಯಕ್ತಿ ಎಂದು ನಾನು ಗುರುತಿಸಿಕೊಳ್ಳುತ್ತೇನೆ. Help me to overcome my weaknesses. ನನ್ನ ಒಂದು ಬಲಹೀನತೆಗಳಿಂದ ಹೊರಬರಲು ನನಗೆ ಸಹಾಯ ಮಾಡು. Help me to lay down the things that I treasure, so that I may love you more and above all things. ನನಗಿರುವಂತ ಒಂದು ಸಂಗತಿಗಳನ್ನು ಬಿಟ್ಟು ನಾನು ಪೂರ್ಣ ಹೃದಯದಿಂದ ನಿನ್ನನ್ನು ಪ್ರೀತಿಸುವಂತೆ ಸಹಾಯ ಮಾಡು. Cause me to hear your voice clearly and to trust you and your words alone. ನಿನ್ನ ಒಂದು ಸ್ವರವನ್ನು ಸ್ಪಷ್ಟವಾಗಿ ಕೇಳುವಂತೆ ಸಹಾಯ ಮಾಡು ಮತ್ತು ನಿನ್ನ ವಾಕ್ಯಕ್ಕೆ ವಿಧೇಯನಾಗುವ ನಡೆಯುವಂತೆ ಸಹಾಯ ಮಾಡು. Holy Spirit, fill me, fill my mind, fill my heart. ಪವಿತ್ರಾತ್ಮನೇ, ನನ್ನ ಮನಸ್ಸನ್ನು ನನ್ನ ಹೃದಯವನ್ನು ತುಂಬಿಸು. Draw people who loves you. Cause them to surround me. ನಿನ್ನನ್ನು ಪ್ರೀತಿಸುವಂತ ಜನರನ್ನು ನನ್ನ ಬಳಿಗೆ ನಡೆಸು. Help me to understand my mission
so that I will devote my life to fulfill it. ನನ್ನ ಗುರಿ ಏನೆಂಬುದಾಗಿ ತಿಳಿದುಕೊಳ್ಳಲು ನನಗೆ ಸಹಾಯ ಮಾಡು. ಇದರ ಮೂಲಕ ಜೀವನದಲ್ಲಿ ಅದನ್ನು ನಾನು ನೆರವೇರಿಸಲು ಸಹಾಯ ಮಾಡು. Holy Spirit, come. ಪವಿತ್ರಾತ್ಮನೇ ಬಾ, Fill us. ನಮ್ಮನ್ನು ತುಂಬಿಸು. Fire from heaven. ಪರಲೋಕದಿಂದ ಅಗ್ನಿ ಬರಲಿ. Angels, I send you ahead ದೇವದೂತರು ನಿಮ್ಮ ಮುಂದಾಗಿ ಬರಲಿ. to protect the people from the viruses ಮತ್ತು ಈ ಒಂದು ವೈರಾಣುಗಳಿಂದ ಜನರನ್ನು ಕಾಪಾಡುವಂತೆ. and cause the righteous to arise and to be victorious during this time of the pandemic. ಈ ಒಂದು ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ನಿನ್ನನ್ನು ನಂಬಿದಂತ ಜನರು ಜಯವನ್ನು ಹೊಂದುವಂತೆ ಸಹಾಯ ಮಾಡು. In Jesus' name we pray. Amen. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್.